ನಮಸ್ಕಾರ, ಕೋನ ಫಾರ್ಮ್ಸ್ಗೆ ಸ್ವಾಗತ. ನಾನು ವಿಜಯ್ ಕಾರ್ಲಾ. ಒಬ್ಬ ರೈತ ಬೆಳೆಯನ್ನು ಬೆಳೆಸಲು ಅಥವಾ ತೋಟವನ್ನು ಸಮೃದ್ಧಿಗೊಳಿಸಲು ಅದು 4 ಆಧಾರ ಸ್ತಂಭಗಳನ್ನು ಅವಲಂಬಿಸಿದೆ. ಮೊದಲನೆಯದಾಗಿ ಮಣ್ಣು, ಎರಡನೆಯದಾಗಿ ನೀರು, ಮೂರನೆಯದು ಗಾಳಿ. ಒಂದು ಘನರೂಪಿ, ಇನ್ನೊಂದು ದ್ರವರೂಪಿ, ಮತ್ತೊಂದು ಅನಿಲ ರೂಪಿ. 4ನೆಯ ಆಧಾರ ಸ್ತಂಭವಾಗಿದೆ ಈ ನಿರಾಕಾರವಾಗಿರುವ ಸೂರ್ಯನ ಬೆಳಕು ಮತ್ತು ಅದರಿಂದ ಉತ್ಪತ್ತಿಯಾಗುವ ಶಾಖ. ನಮ್ಮ ಭೂಮಿಯಲ್ಲಿರುವ ನೀರಲ್ಲಿ 97% ಸಮುದ್ರದ ಉಪ್ಪು ನೀರಾದರೆ ಕೇವಲ 3% ಸಿಹಿ ನೀರು. ಈ 3% ಸಿಹಿ ನೀರಿನ 70% ನೀರು ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಹಿಮಗಡ್ಡೆಯಾಗಿ ಶೇಖರಿಸಲ್ಪಟ್ಟರೆ ಉಳಿದ ಕೇವಲ 30% ನೀರು ಮಾತ್ರ ಕುಡಿಯಲು ಮತ್ತು ಕೃಷಿಗೆ ಬಳಸಬಹುದಾಗಿದೆ. ಇದರಲ್ಲಿ ಬಹುಪಾಲು ನೀರು ಭೂಮಿಯೊಳಗೆ ಅಂತರ್ಜಲ ರೂಪದಲ್ಲಿರುವುದು. ಹೆಚ್ಚುತ್ತಿರುವ ಜನಸಂಖ್ಯೆ, ಕೈಗಾರಿಕೆ ಚಟುವಟಿಕೆಗಳು ಮತ್ತು ವಿಸ್ತಾರಗೊಳ್ಳುತ್ತಿರುವ ಕೃಷಿ ಭೂಮಿ ನಮ್ಮನ್ನು ಹೆಚ್ಚು ಅಂತರ್ಜಲವನ್ನೇ ಅವಲಂಬಿಸುವಂತೆ ಮಾಡುತ್ತಿದೆ. ಕೃಷಿ ಭೂಮಿಗೆ ನೀರೊದಗಿಸಲು ಕೊಳವೆ ಬಾವಿ ಅಥವಾ ಬೋರ್ವೆಲ್ ಮಾಡುವುದು ಈಗ ಸರ್ವೇ ಸಾಮಾನ್ಯವಾಗಿದೆ. ಮೊದಲು ನಾವು ಅಂತರ್ಜಲವನ್ನು ಶೋಧಿಸುವವರನ್ನು ಕರೆದು ಬಂದು ಬೋರ್ವೆಲ್ ಪಾಯಿಂಟ್ ಡಿಸೈಡ್ ಮಾಡ್ತೇವೆ. ಸಾಮಾನ್ಯವಾಗಿ ಇವರು ಒಂದು ಕೈಯಲ್ಲಿ ತೆಂಗಿನಕಾಯಿ ಹಿಡಿದು ಅಥವಾ ಪೆಂಡ್ಯುಲಮ್ ಹಿಡಿದು ಅಂತರ್ಜಲ ಶೋಧನೆ ಮಾಡ್ತಾರೆ. ಕೆಲವರು ಎಲ್ ಶೇಪ್ ರಾಡ್ ಹಿಡಿದು ಮಾಡ್ತಾರೆ. ಇನ್ನು ಕೆಲವರು ಬಾಟಲಿಯಲ್ಲಿ ಅಥವಾ ಬಕೆಟ್ನಲ್ಲಿ ನೀರು ಹಿಡಿದು ನೋಡ್ತಾರೆ. ಕೆಲವರು ವೈ ಶೇಪ್ ಇರುವ ಕಡ್ಡಿ ಹಿಡಿಯುತ್ತಾರೆ. ಇನ್ನು ಕೆಲವರು ಜರ್ಮನ್ ಟೆಕ್ನಾಲಜಿ ಎಂದು ಹೇಳುವ ಚೈನೀಸ್ ಗ್ಯಾಜೆಟ್ ತಂದು ಬರುತ್ತಾರೆ. ಈ ತೆಂಗಿನಕಾಯಿಗೂ ಅಂತರ್ಜಲಕ್ಕೂ ಇರುವ ಸಂಬಂಧವನ್ನು ತಿಳಿದುಕೊಳ್ಳುವ ಮೊದಲು ಅಂತರ್ಜಲದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಮ್ಮಲ್ಲಿ ತುಂಬಾ ಜನರ ಊಹೆಯ ಪ್ರಕಾರ ಅಂತರ್ಜಲ ಅಂದರೆ ಭೂಮಿಯ ಮೇಲೆ ಹೇಗೆ ನದಿಗಳು, ಕೆರೆಗಳಿವೆ ಹಾಗೆಯೇ ಭೂಮಿಯ ಒಳಗೂ ಇವೆ ಎಂದು. ಇದೊಂದು ತಪ್ಪು ಕಲ್ಪನೆ. 4.5 ಬಿಲಿಯನ್ ವರ್ಷ ಇತಿಹಾಸ ಇರುವ ಈ ಭೂಮಿಯ ಮೇಲ್ಭಾಗದಲ್ಲಿ ಅನೇಕ ಪದರಗಳನ್ನು ಕಾಣಬಹುದು. ಇವುಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಲೇಯರ್ಗಳನ್ನು ಆಕ್ವಾಫರ್ ಎಂದು ಕರೆಯುತ್ತಾರೆ. ಬೇಸಿಗೆ ಕಾಲದಲ್ಲಿ ಬೋರ್ವೆಲ್ ಕೊರೆಯುವಾಗ ನಮಗೆ ಮೊದಲು ಸಿಗುವುದು ಡ್ರೈ ಸಾಯಿಲ್. ಇದನ್ನು ಅನ್ಸ್ಯಾಚುರೇಟೆಡ್ ಝೋನ್ ಎಂದು ಕರೆಯುತ್ತಾರೆ. ಬೋರ್ವೆಲ್ ಡ್ರಿಲ್ ಮಾಡುತ್ತಾ ಕೆಳಗೆ ಹೋದಾಗೆ ತೇವಾಂಶ ಇರುವ ಮಣ್ಣು ಸಿಗಲು ಶುರುವಾಗುತ್ತೆ. ಇದನ್ನು ಸ್ಯಾಚುರೇಟೆಡ್ ಝೋನ್ ಎನ್ನುತ್ತಾರೆ. ಅನ್ಸ್ಯಾಚುರೇಟೆಡ್ ಮತ್ತು ಸ್ಯಾಚುರೇಟೆಡ್ ಝೋನ್ ಎರಡೂ ಮೀಟ್ ಆಗುವ ಆ ಸರ್ಫೇಸ್ ಅನ್ನು ನಾವು ವಾಟರ್ ಟೇಬಲ್ ಎಂದು ಕರೆಯುತ್ತೇವೆ. ಒಂದು ಆಕ್ವಾಫರ್ ಪೋರಸ್ ರಾಕ್ ಅಂದರೆ ರಂಧ್ರಗಳಿಂದ ಕೂಡಿದ ಬಂಡೆ ಇರಬಹುದು, ಜಲ್ಲಿಕಲ್ಲಿನಂತಹ ರಚನೆ ಇರಬಹುದು, ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಇರಬಹುದು ಅಥವಾ ಜೇಡಿ ಮಣ್ಣು ಇರಬಹುದು. ಒಂದು ಆಕ್ವಾಫರ್ಗೆ 2 ವಿಶೇಷವಾದ ಗುಣಗಳಿರುತ್ತವೆ. ಮೊದಲನೆಯದು ಪೊರೋಸಿಟಿ ಮತ್ತು ಎರಡನೆಯದು ಪರ್ಮಿಯಬಿಲಿಟಿ. ಪೊರೋಸಿಟಿ ಅಂದರೆ ಕಲ್ಲಿಗೆ ಅಥವಾ ಮಣ್ಣಿಗೆ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ. ಉದಾಹರಣೆಗೆ ಒಂದು ಪೋರಸ್ ರಾಕ್ ಅಥವಾ ಕೋಟ್ಯಾಂತರ ಸೂಕ್ಷ್ಮ ರಂಧ್ರಗಳಿರುವ ಕಲ್ಲಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರುತ್ತದೆ. ಜೇಡಿ ಮಣ್ಣು ಮತ್ತು ಮೆಕ್ಕಲು ಮಣ್ಣಿಗೂ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರುತ್ತದೆ. ಪರ್ಮಿಯಬಿಲಿಟಿ ಅಂದರೆ ಈ ಮಣ್ಣಿನಲ್ಲಿ ಅಥವಾ ರಂಧ್ರಯುಕ್ತ ಕಲ್ಲಿನಲ್ಲಿ ನೀರು ಎಷ್ಟು ಸರಾಗವಾಗಿ ಹರಿಯುತ್ತೆ ಎಂದು ನಿರ್ಧರಿಸುವ ಒಂದು ಅಳತೆ ಎನ್ನಬಹುದು. ಹಾಗಾಗಿ ಪೊರೋಸಿಟಿ ಮತ್ತು ಪರ್ಮಿಯಬಿಲಿಟಿ ಆಕ್ವಾಫರ್ನಲ್ಲಿ ಎಷ್ಟು ನೀರಿದೆ, ಎಷ್ಟು ವೇಗದಲ್ಲಿ ಹರಿಯುತ್ತಿದೆ, ಎಷ್ಟು ಬೇಗ ಮರುಪೂರಣಗೊಳ್ಳುತ್ತೆ ಎಂದು ನಿರ್ಧರಿಸುವ ಮಾನದಂಡಗಳಾಗಿವೆ. ಇನ್ನೊಂದು ವಿಷಯ, ಗ್ರೌಂಡ್ ವಾಟರ್ ತುಂಬಾ ನಿಧಾನವಾಗಿ ಹರಿಯುವ ನೀರು. ಒಂದು ನದಿಯಲ್ಲಿ ನೀರು 1 ಫೀಟ್ ಮುಂದೆ ಹೋಗಲು 1 ಸೆಕೆಂಡ್ ತಗೊಂಡರೆ ಅಂಡರ್ಗ್ರೌಂಡ್ ವಾಟರ್ 1 ಫೀಟ್ ಮುಂದೆ ಹೋಗಲು 1 ದಿವಸ ತಗೊಳ್ಬಹುದು, ಅಥವಾ 1 ವಾರ, ಅಥವಾ 1 ತಿಂಗಳು, ಅಥವಾ 1 ವರ್ಷ, ಅಥವಾ 10 ವರ್ಷನೂ ತೆಗೆದುಕೊಳ್ಳಬಹುದು. ದಿವಸಕ್ಕೆ 1 ಫೀಟ್ ಮೂವ್ ಆದರೂ ಅದನ್ನು ಫಾಸ್ಟೆಸ್ಟ್ ಫ್ಲೋವಿಂಗ್ ಅಂಡರ್ಗ್ರೌಂಡ್ ವಾಟರ್ ಎಂದು ಪರಿಗಣಿಸಲ್ಪಡುತ್ತದೆ. ಇಲ್ಲಿ ನೋಡಬಹುದು, ಒಂದು ಬೋರ್ವೆಲ್ ಮೇಲ್ಪದರ ಮಣ್ಣಿನ ಅನ್ಸ್ಯಾಚುರೇಟೆಡ್ ಝೋನ್ ಮುಖಾಂತರ ಸಾಗಿ ಸ್ಯಾಚುರೇಟೆಡ್ ಝೋನ್ಗೆ ಇಳಿಸಲಾಗಿದೆ. ನೀರು ಬೋರ್ವೆಲ್ ಮುಖಾಂತರ ಡಿಸ್ಚಾರ್ಜ್ ಆದ ಹಾಗೆ ಸುತ್ತಲೂ ಒಂದು ಕೋನ್ ಆಫ್ ಡಿಪ್ರೆಷನ್ ರಚನೆಯಾಗುತ್ತೆ. ಡಿಸ್ಚಾರ್ಜ್ ರೇಟ್ ರಿಚಾರ್ಜ್ ರೇಟ್ಗಿಂತ ಜಾಸ್ತಿ ಇದ್ದರೆ ಈ ಕೋನ್ ಆಫ್ ಡಿಪ್ರೆಷನ್ ಕೆಳಮುಖವಾಗಿ ಚಲಿಸಿ ವಿಸ್ತಾರಗೊಳ್ಳುತ್ತಾ ಹೋಗುತ್ತೆ. ಹಾಗಾಗಿ ಬೋರ್ವೆಲ್ ನೀರಿನ ಹೊರಹರಿವು ಗಮನದಲ್ಲಿಡುವುದು ತುಂಬಾ ಸೂಕ್ತ. ಅತ್ಯಂತ ನಿಖರವಾಗಿ ಅಂತರ್ಜಲವನ್ನು ಕಂಡುಹಿಡಿಯುವ ಆಧುನಿಕ ವೈಜ್ಞಾನಿಕ ವಿಧಾನಗಳಲ್ಲಿ ಒಂದು ವಿಧಾನ
NMR ಸ್ಪೆಕ್ಟ್ರೋಸ್ಕೋಪಿ. NMR ಅಂದರೆ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್. ನೀರಿನ ಒಂದು ಅಣು ನೋಡುವುದಾದರೆ ಇಲ್ಲಿ 2 ಹೈಡ್ರೋಜನ್ ಆಟಮ್ಗಳು ಆಕ್ಸಿಜನ್ ಆಟಮ್ ಜೊತೆಗೂಡಿವೆ. ಸಾಮಾನ್ಯವಾಗಿ ಹೈಡ್ರೋಜನ್ ಅಥವಾ ಜಲಜನಕ ಎಲ್ಲಿದೆ ಅಲ್ಲಿ ನೀರಿದೆ ಎಂದು ಅರ್ಥ. ಪಿರಿಯಾಡಿಕ್ ಟೇಬಲ್ ನ ಮೊದಲನೇ ಎಲಿಮೆಂಟ್ ಆಗಿರುವ ಹೈಡ್ರೋಜನ್ ಆಟಮ್ ನಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ ಮತ್ತು ಈ ಪ್ರೋಟಾನ್ ನ ಸುತ್ತ ತಿರುಗುವ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಇರುತ್ತೆ. ಚಂದ್ರ ಭೂಮಿಯ ಸುತ್ತುವ ಹಾಗೆ. ಮತ್ತೆ ಈ ಪ್ರೋಟಾನ್ ಕೂಡ ನಮ್ಮ ಭೂಮಿ ತಿರುಗುವ ಹಾಗೆ ಒಂದು ಅಕ್ಷದ ಸುತ್ತ ತಿರುಗುತ್ತದೆ. ಹೀಗೆ ತಿರುಗುವ ಪ್ರೋಟಾನ್ಗೆ ಒಂದು ನಿರ್ದಿಷ್ಟವಾದ ದಿಕ್ಕು ಸಿಗುತ್ತದೆ. ಒಂದು ನೀರಿನ ಸ್ಯಾಂಪಲ್ ತಗೊಂಡರೆ ಇದರಲ್ಲಿ ಹೈಡ್ರೋಜನ್ ಪ್ರೋಟಾನ್ಗಳು ರ್ಯಾಂಡಮ್ ಆಗಿ ಎಲ್ಲಾ ದಿಕ್ಕಲ್ಲೂ ಆಚೆ ಈಚೆ ಹರಡಿರುತ್ತವೆ. ಈ ನೀರಿನ ಸ್ಯಾಂಪಲ್ಗೆ ಒಂದು ಸ್ಟ್ರಾಂಗ್ ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದರೆ ಈ ಎಲ್ಲಾ ಪ್ರೋಟಾನ್ಗಳು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪ್ಯಾರಲಲ್ ಆಗಿ ಅಲೈನ್ ಆಗುತ್ತವೆ. ಈಗ ಈ ಪ್ರೋಟಾನ್ಗಳ ಮೇಲೆ ಒಂದು ಮೊಮೆಂಟರಿ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿರುವ ಸೆಕೆಂಡರಿ ಮ್ಯಾಗ್ನೆಟಿಕ್ ಪಲ್ಸ್ ಅಪ್ಲೈ ಮಾಡ್ತಾರೆ. ಈ ಸೆಕೆಂಡರಿ ಪಲ್ಸ್ ನ ಫ್ರೀಕ್ವೆನ್ಸಿ ನ್ಯೂಕ್ಲಿಯೈ ಫ್ರೀಕ್ವೆನ್ಸಿಗೆ ರೆಸೋನೇಟ್ ಆಗಿರುತ್ತದೆ ಮತ್ತು ಪ್ರೈಮರಿ ಸ್ಟ್ಯಾಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತದೆ. ಈ ಸೆಕೆಂಡರಿ ಪಲ್ಸ್ ಒಂದೇ ಲೆಕ್ಕ ಅಲೈನ್ ಆಗಿರುವ ಹೈಡ್ರೋಜನ್ ಪ್ರೋಟಾನ್ಗಳನ್ನು ಡಿಸ್ಪ್ಲೇಸ್ ಮಾಡುತ್ತವೆ ಅಥವಾ ಫ್ಲಿಪ್ ಆಗುತ್ತವೆ. ಮ್ಯಾಗ್ನೆಟಿಕ್ ಪಲ್ಸ್ ರಿಲೀಸ್ ಆದಾಗ ಫ್ಲಿಪ್ ಆದ ಪ್ರೋಟಾನ್ಗಳು ಪುನಃ ಮೊದಲಿನ ಕಂಡೀಷನ್ಗೆ ವಾಪಸ್ ಆಗುತ್ತವೆ. ಪ್ರೋಟಾನ್ಗಳ ಈ ಮೂವ್ಮೆಂಟ್ ನಿಂದ ಒಂದು FID ಅಥವಾ ಫ್ರೀ ಇಂಡಕ್ಷನ್ ಡಿಕೆ ಗ್ರಾಫ್ ಜನರೇಟ್ ಆಗುತ್ತೆ. ಈ ಗ್ರಾಫ್ ಅನ್ನು ಅನಲೈಸ್ ಮಾಡಿ ಭೂಮಿಯಡಿ ಎಷ್ಟು ನೀರಿದೆ, ಮಣ್ಣಿನ ಅಥವಾ ಕಲ್ಲಿನ ಅಥವಾ ಪದರದ ಪೋರೋಸಿಟಿ ಮತ್ತು ಪರ್ಮಿಯಬಿಲಿಟಿ ಎಷ್ಟಿದೆ ಎಂದು ನಿರ್ಧರಿಸುತ್ತಾರೆ. ರಫ್ ಆಗಿ ಹೇಳುವುದಾದರೆ ಗ್ರಾಫ್ ನ ಆಂಪ್ಲಿಟ್ಯೂಡ್ ನೀರಿನ ಕ್ವಾಂಟಿಟಿ ಹೇಳುತ್ತೆ ಮತ್ತು ಗ್ರಾಫ್ ಕ್ಷೀಣಿಸುವ ವೇಗ, ಪೋರ್ ಸೈಜ್ ಅಥವಾ ರಂಧ್ರಗಳ ಗಾತ್ರ ಮತ್ತು ಅವುಗಳ ಹಂಚಿಕೆ ಮತ್ತು ಪರ್ಮಿಯಬಿಲಿಟಿ ಹೇಳುತ್ತೆ. NMR ಡೇಟಾ ಕಂಪ್ಯೂಟರ್ಗೆ ಫೀಡ್ ಮಾಡಿ ಈ ರೀತಿ ಎಲ್ಲಾ ಡೀಟೇಲ್ಸ್ ಸಿಗುವ ಗ್ರಾಫ್ ತಯಾರಾಗುತ್ತೆ. ಪೋರ್ಟೇಬಲ್ NMR ಸಾಧನಗಳಲ್ಲಿ 2 ವಿಧಾನಗಳಿವೆ. ಮೊದಲನೇದು ಸರ್ಫೇಸ್ NMR. ಇಲ್ಲಿ ನೆಲದ ಮೇಲೆ ಲೂಪ್ ಕ್ರಿಯೇಟ್ ಮಾಡಿ ಸ್ಕ್ಯಾನ್ ಮಾಡಲಾಗುತ್ತೆ. ಇದನ್ನು 100 ರಿಂದ 150 ಮೀಟರ್ ಆಳದವರೆಗೆ ಸ್ಕ್ಯಾನ್ ಮಾಡಲು ಉಪಯೋಗಿಸುತ್ತಾರೆ. ಎರಡನೆಯದು ಡೈರೆಕ್ಟ್ ಪುಷ್ NMR ಲಾಗಿಂಗ್. ಇಲ್ಲಿ ನೆಲದ ಒಳಗೆ ಸ್ಕ್ಯಾನಿಂಗ್ ಪ್ರೋಬ್ ಹಾಕ್ತಾರೆ. ಇದು 150 ಮೀಟರ್ ಗಿಂತ ಆಳದಲ್ಲಿ ಡೇಟಾ ಪಡೆಯಲು ಉಪಯೋಗಿಸುತ್ತಾರೆ. ಓಕೆ, ಇದಿಷ್ಟು NMR ಟೆಕ್ನಾಲಜಿ ಬಗ್ಗೆ ಆಯಿತು. ಈಗ ನಮ್ಮದೇ ದೇಹ ನೋಡುವುದಾದರೆ ಒಬ್ಬ ವಯಸ್ಕ ಮಾನವ ದೇಹದಲ್ಲಿ 60% ನೀರಿರುತ್ತದೆ. ಅದರಲ್ಲೂ ವಿಶೇಷವಾಗಿ ಬ್ರೈನ್ ನಲ್ಲಿ 73% ನೀರಿರುತ್ತೆ. ಭೂಮಿಯ ನೀರು ಸ್ಕ್ಯಾನ್ ಮಾಡಿದ ಹಾಗೆ ಬ್ರೈನ್ ಸ್ಕ್ಯಾನ್ ಮಾಡಬಹುದೇ? ಹೌದು. ಮತ್ತು ಇದೇ ತಂತ್ರಜ್ಞಾನ ಬಳಕೆಯಾಗುವುದು MRI ಸ್ಕ್ಯಾನ್ ನಲ್ಲಿ. ನಮ್ಮ ಬ್ರೈನ್ ನಲ್ಲಿರುವ ಬೇರೆ ಬೇರೆ ಟಿಶ್ಯೂಸ್ ಬೇರೆ ಬೇರೆ ರೀತಿಯ FDI ಗ್ರಾಫ್ ಜನರೇಟ್ ಮಾಡುತ್ತೆ. ಮುಖ್ಯವಾಗಿ ನೋಡುವುದಾದರೆ ಇವುಗಳ ಫ್ರೀಕ್ವೆನ್ಸಿ ಮತ್ತು ಕ್ಷೀಣಿಸುವ ಅವಧಿ, ಇವುಗಳ ಡೇಟಾ ಕಂಪ್ಯೂಟರ್ಗೆ ಫೀಡ್ ಮಾಡಿ ಈ ರೀತಿ ಡಿಟೇಲ್ಡ್ ಬ್ರೈನ್ ಇಮೇಜ್ ಜನರೇಟ್ ಮಾಡಬಹುದು. ಒಂದು MRI ಮೆಷಿನ್ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ನ 60,000 ಪಟ್ಟು ಸ್ಟ್ರಾಂಗ್ ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಮಾಡಿ ಮೆದುಳಿನಲ್ಲಿರುವ ಹೈಡ್ರೋಜನ್ ಆಟಮ್ ಗಳನ್ನು ಪೋಲರೈಸ್ ಮಾಡಿದ ಮೇಲೆ ಸೆಕೆಂಡರಿ ಮ್ಯಾಗ್ನೆಟಿಕ್ ಪಲ್ಸ್ ಗಳನ್ನು ಕಳುಹಿಸಿ ಬಂದ ಡೇಟಾವನ್ನು ಅನಲೈಸ್ ಮಾಡಿ ಬ್ರೈನ್ ನ ಇಮೇಜ್ ಜನರೇಟ್ ಮಾಡಿ ಮೆದುಳಿನಲ್ಲಿ ಯಾವ ಸಮಸ್ಯೆ ಇದೆ ಎಂದು, ಉದಾಹರಣೆಗೆ ಬ್ಲೀಡಿಂಗ್, ಸ್ವೆಲ್ಲಿಂಗ್, ಟ್ಯೂಮರ್, ಇನ್ಫೆಕ್ಷನ್, ಬ್ರೈನ್ ಡ್ಯಾಮೇಜ್, ಕ್ಯಾನ್ಸರ್ ಪತ್ತೆ ಹಚ್ಚುತ್ತೆ. MRI ತಂತ್ರಜ್ಞಾನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ನಮ್ಮ ಮೆದುಳಿನಲ್ಲಿ ನಡೆಯುವ ಆಲೋಚನೆಗಳನ್ನು ಇದು ಸ್ಕ್ಯಾನ್ ಮಾಡುತ್ತೆ. ಇದುವೇ fMRI ತಂತ್ರಜ್ಞಾನ. ಮೆದುಳಿನ ಫಂಕ್ಷನಲ್ ಚೇಂಜಸ್ ಸ್ಕ್ಯಾನ್ ಮಾಡುವ MRI ಅಥವಾ ಫಂಕ್ಷನಲ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ fMRI. fMRI ಮೂಲಕ ಮೆದುಳಿನಲ್ಲಿ ಬ್ಲಡ್ ಫ್ಲೋ, ಬ್ಲಡ್ ಆಕ್ಸಿಜನ್ ಲೆವೆಲ್ ಸ್ಕ್ಯಾನ್ ಮಾಡಿ ಆಕ್ಟಿವ್ ನ್ಯೂರಾನ್ಗಳನ್ನು ಪಿನ್ ಪಾಯಿಂಟ್ ಮಾಡಿ ಈ ಮುಖಾಂತರ ನ್ಯೂರಲ್ ಆಕ್ಟಿವಿಟಿ ನಿಂದ ಮೆದುಳಿನಲ್ಲಾಗುವ ಫಂಕ್ಷನಲ್ ಚೇಂಜಸ್ ಸ್ಕ್ಯಾನ್ ಮಾಡಲಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯು ಇಲ್ಲಿ ಚಾಟ್ GPT ತಂತ್ರಜ್ಞಾನ ಬಳಕೆ ಮಾಡಿ ಮೆದುಳಿನ ಥಾಟ್ಸ್ ಗಳನ್ನು ಟೆಕ್ಸ್ಟ್ ಗೆ ಟ್ರಾನ್ಸ್ಲೇಟ್ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ಇಷ್ಟೇ ಅಲ್ಲ, AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಈಗ ಬ್ರೈನ್ ನಲ್ಲಿ ಇಮ್ಯಾಜಿನ್ ಮಾಡುವ ಪಿಕ್ಚರ್ ಗಳನ್ನು ಇದು ಸೆರೆ ಹಿಡಿಯಬಲ್ಲದು. ಇಲ್ಲಿ ಮೇಲಿರುವ ಸಾಲಿನಲ್ಲಿ ಮೆದುಳಿನಲ್ಲಿ ಆಲೋಚಿಸಿದ ಚಿತ್ರಗಳಾದರೆ ಕೆಳಗಿರುವ ಚಿತ್ರಗಳು fMRI ಮತ್ತು AI ಬಳಸಿ ಸೃಷ್ಟಿಸಿದ ಚಿತ್ರಗಳು.
70% ಕರಾರುವಕ್ಕಾದ ಫಲಿತಾಂಶವನ್ನು ಇಲ್ಲಿ ನೋಡಬಹುದು. ವಿಜುವಲ್ ಥಾಟ್ಸ್ ಗಳನ್ನು ಇದೇ ತಂತ್ರಜ್ಞಾನ ಬಳಕೆ ಮಾಡಿ ವಿಡಿಯೋಗೆ ಕನ್ವರ್ಟ್ ಮಾಡುವಾಗಲೂ 70% ಕರಾರುವಕ್ಕಾಗಿ ಫಲಿತಾಂಶ ಬಂದಿದೆ. ಮುಂದೊಂದು ದಿನ ಈ ತಂತ್ರಜ್ಞಾನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಹುಟ್ಟಿ ಹಾಕಬಹುದು. ಭೂಮಿಯೊಳಗಿನ ಅಂತರ್ಜಲ ಶೋಧನೆಗೆ ಶುರುವಾದ ಈ ವಿಜ್ಞಾನ ತಂತ್ರಜ್ಞಾನ ಈಗ ಚಂದ್ರನ ಮೇಲೂ ಕಾಲಿಟ್ಟಿದೆ. ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಿರುವ ಚಂದ್ರಯಾನ 3 ಇರಲಿ ಅಥವಾ ಯಾವುದೇ ಮಿಷನ್ ಇರಲಿ, ಇವುಗಳ ಒಂದೇ ಒಂದು ಮುಖ್ಯ ಉದ್ದೇಶ ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ನೀರಿನ ಶೋಧನೆ. ಆದರೆ ಇಲ್ಲಿ ಬಳಕೆಯಾಗುವ ತಂತ್ರಜ್ಞಾನ ಮಾತ್ರ ವಿಭಿನ್ನವಾಗಿದೆ. ಸೂರ್ಯನ ಬಿಸಿಲೇ ಬೀಳದ ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ಕಂದಕಗಳಲ್ಲಿ ನೀರು ಹಿಮಗಡ್ಡೆಯ ರೂಪದಲ್ಲಿ ಇರುವ ಸಾಧ್ಯತೆ ಇದೆ. ಅಂತರಿಕ್ಷ ಯಾನಕ್ಕೆ ಬೇಕಾಗುವ ಹೈಡ್ರೋಜನ್ ಫ್ಯೂಯಲ್ ಚಂದ್ರನಿಂದಲೇ ಮೈನಿಂಗ್ ಮಾಡುವುದು ಇದರ ದೂರಗಾಮಿ ಉದ್ದೇಶ. ಮುಂದೆ ಮಂಗಳ ಹೋಗುವ ರಾಕೆಟ್ನ ರಿಫ್ಯೂಲಿಂಗ್ ತಿಂಗಳಿನಲ್ಲಿರುವ ಫ್ಯೂಯಲ್ ಸ್ಟೇಷನ್ನಲ್ಲಿ ನಡೆಯಲೂಬಹುದು. ನಿಮಗೆ ಇನ್ನೂ ನನ್ನ ಕೈಯಲ್ಲಿರುವ ತೆಂಗಿನಕಾಯಿಗೂ ಅಂತರ್ಜಲಕ್ಕೂ ಏನು ಸಂಬಂಧ? ಕೈಯಲ್ಲಿರುವ ಈ ತೆಂಗಿನಕಾಯಿ 100 ಅಡಿ ಆಳದಲ್ಲಿರುವ ಅಂತರ್ಜಲವನ್ನು ಹೇಗೆ ಸಂಪರ್ಕ ಸಾಧಿಸುತ್ತದೆ? ಇದನ್ನೆಲ್ಲ ತಿಳಿಯುವ ಕೌತುಕವೇ? ಬಹುಶಃ ಇದನ್ನು ನೀವು ಹುಲಿಕಲ್ ನಟರಾಜ್ ಅವರಿಂದಲೇ ಕೇಳುವುದು ಸೂಕ್ತವೆನಿಸುತ್ತದೆ. ಅದರ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಧನ್ಯವಾದಗಳು.